NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ರಾಹುಲ್ ಸತೀಶ್ ಅಣ್ಣಾ ಜಾರಕಿಹೊಳಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀ ಅಪ್ಪೇಗೌಡ ಪಾಟೀಲ್ ಇವರು 61ನೇ ಹುಟ್ಟುಹಬ್ಬದ ಈ ಒಂದು ಕಾರ್ಯಕ್ರಮದಲ್ಲಿ ಇವರು ಭವ್ಯವಾದ ವೇದಿಕೆ ಮೇಲೆ ಆಸೀನರಾಗಿರುವಂತ ಪೂಜ್ಯ ಶಿವಲಿಂಗ ಸ್ವಾಮೀಜಿಗಳಿಗೆ ನಮಸ್ಕರಿಸಿ, ಅದೇ ರೀತಿ ಅಪ್ಪೇಗೌಡ ಪಾಟೀಲ್ ಅವರಿಗೆ ನಮಸ್ಕರಿಸಿ, ಮತ್ತೆ ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ವೀರ ಯೋಧರಿಗೆ ಆಗಿರ್ಬೋದು, ಇಲ್ಲಿ ಕುಳಿತಂತ ಎಲ್ಲ ಅವರ ಅಭಿಮಾನಿಗಳಾಗಿರ್ಬೋದು, ಎಲ್ಲ ಆಗಮಿಸಿದಂತ ತಾಯಂದಿರು, ಹಿರಿಯರು, ಯುವಕರು ಎಲ್ಲರಿಗೂ ಆತ್ಮೀಯವಾಗಿ ನಮಸ್ಕರಿಸಿ, ಮೊದಲನೇದಾಗಿ ಅವರಿಗೆ 61ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅವರಿಗೆ ವೇದಿಕೆ ಮುಖಾಂತರ ಕೋರುತ್ತಾ, ಈಗಾಗಲೇ ಸಾಕಷ್ಟು ಅವರ ಚಿಂತಕರು, ಹಿಂದೆ ಚಿಂತಕರು ಎಲ್ಲ ಅವರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಅವರು ಮಾಡಿದಂತ ಸಮಾಜ ಸೇವೆ ಕಾರ್ಯ ಆಗಿರ್ಬೋದು, ಅವರು ರಾಜಕೀಯ ಮಾಡಿದಂತ ಹಲವಾರು ಸೇವೆಗಳನ್ನ ಈಗಾಗಲೇ ಸಾಕಷ್ಟು ಹೇಳಿದ್ದಾರೆ. ಅದಕ್ಕೆ ಯಾವ ರೀತಿ ಒಬ್ಬ ಮನುಷ್ಯನ ಹುಟ್ಟು ಆಕಸ್ಮಿಕ, ಸಾವು ಖಚಿತ, ಸಾವು ಮತ್ತು ಬದುಕಿನ ಹುಟ್ಟುವ ನಡುವೆ ಯಾವ ರೀತಿ ಮನುಷ್ಯ ಬದುಕ್ತಾನೆ, ಯಾವ ರೀತಿ ಕಾರ್ಯ ಮಾಡ್ತಾನೆ, ಯಾವ ರೀತಿ ಸಮಾಜದಲ್ಲಿ ತಮ್ಮ ಹೆಸರನ್ನು ಗಳಿಸ್ತಾನೆ, ಆ ಒಂದು ಮುಖಾಂತರ ಆ ವ್ಯಕ್ತಿಯ ಹೆಸರು ಒಂದು ಸಮಾಜದಲ್ಲಿ ಶಾಶ್ವತವಾಗಿ ಉಳಿತದೆ. ಅದಕ್ಕೆ ಆ ನಿಟ್ಟಿನಲ್ಲಿ ಅಪ್ಪೇಗೌಡ ಪಾಟೀಲ್ ಅವರು ತಮ್ಮ ಜೀವನಾವಧಿಯಲ್ಲಿ ಇಲ್ಲಿವರೆಗೂ ಅವರು ಅನೇಕ ಸ್ಥಾನಮಾನಗಳನ್ನ ಇವತ್ತು ಅಲಂಕರಿಸಿದ್ದಾರೆ. ರಾಜಕೀಯವಾಗಿ ಕೂಡ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ, ಹಲವಾರು ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಮತ್ತು ಸರ್ಕಾರಿ ರಂಗದಲ್ಲಿ PKPS ಒಂದು ಮೆಂಬರ್ ಆಗಿ ಇಂತ ಹಲವಾರು ಸ್ಥಾನಗಳನ್ನು ಅವರು ಅಲಂಕರಿಸಿ ತಮ್ಮ ಕೈಲಾದಷ್ಟು ಸಹಾಯ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಗ್ರಾಮಗಳಿಗೆ ಅನೇಕ ಮೂಲಭೂತ ಸೌಕರ್ಯ ಆಗಿರ್ಬೋದು, ಊರಲ್ಲಿ ಯಾವುದೇ ಒಂದು ಹಿರಿಯತನ ಆಗಿರ್ಬೋದು, ಯಾವುದೇ ಒಂದು ಕುಟುಂಬದ ಜಗಳ ಸಮಸ್ಯೆ ಆಗಿರ್ಬೋದು, ಎಲ್ಲವನ್ನ ತಮ್ಮ ಹಂತದಲ್ಲಿ ಕೂಡಿಸಿ ಶಾಂತ ರೀತಿಯಲ್ಲಿ ಬಗೆಹರಿಸುವಂತ ಪ್ರಾಮಾಣಿಕವಾಗಿ ಅವರು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಅವರ ಸಮಾಜಕ್ಕೆ ಕೊಡುಗೆ ನಾವು ಇವತ್ತೆಲ್ಲರೂ ಕೂಡಿ ನಡೆಸಬೇಕಾಗಿದೆ. ಮತ್ತು ಅದೇ ರೀತಿ ನಾವೆಲ್ಲರೂ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಅವರ ಹುಟ್ಟುಹಬ್ಬವನ್ನು ಮಾಡೋದು ಬಹಳ ಒಂದು ಖುಷಿಯ ವಿಚಾರ. ಯಾಕಂದ್ರೆ ಇವತ್ತು ಸಮಾಜದಲ್ಲಿ ಒಂದು ಜನರ ಮಧ್ಯೆ ಹುಟ್ಟುಹಬ್ಬವನ್ನ ಆಚರಣೆ ಮಾಡೋದು ಬಹಳಷ್ಟು ಒಂದು ಅಪರೂಪ. ಎಲ್ಲರೂ ಖಾಸಗಿ ಆಚರಣೆ ಮಾಡೋದು ನೋಡಿದ್ದೇವೆ, ಆದ್ರೆ ಜನರ ಮಧ್ಯೆ ತಮ್ಮ ನಂಬಿದಂತ ಜನರ ಮಧ್ಯೆ ಒಂದು ಹುಟ್ಟುಹಬ್ಬ ಆಚರಣೆ ಮಾಡೋದು ಬಹಳಷ್ಟು ಒಂದು ಅಪರೂಪ. ಇವತ್ತು ಎಲ್ಲ ಇವತ್ತಿನ 1000ಕ್ಕಿಂತ ಹೆಚ್ಚು ಜನರು ಅವರು ಕರೆಸಿ ಇವತ್ತು ಊಟ ಮಾಡಿಸಿ ತಮ್ಮೆಲ್ಲರ ಜೊತೆ ಹುಟ್ಟುಹಬ್ಬ ಆಚರಣೆ ಮಾಡೋದು ಬಹಳಷ್ಟು ಒಂದು ಖುಷಿಯ ವಿಚಾರ ಅಂತ ನಾವೆಲ್ಲರೂ ಹೇಳ್ಬೋದು. ಅದಕ್ಕೆ ಇದೇ ರೀತಿ ಅವರು ಮುಂದಿನ ಜೀವನದಲ್ಲಿ ಇನ್ನೂ ಇತರ ಮಟ್ಟಕ್ಕೆ ಬೆಳೆಯಲಿ. ಇವತ್ತು ಮತ್ತು ವಿಶೇಷವಾಗಿ ಎಲ್ಲ ನಮ್ಮ ದೇಶವನ್ನು ಸೇವೆ ಮಾಡಿದಂತ ವೀರ ಯೋಧರನ್ನು ಕರೆಸಿ ಅವರಿಗೆ ಸರ್ಕಾರದ ಸಮಾರಂಭವನ್ನ ಮಾಡಿದರೆ ಅದು ಕೂಡ ಬಹಳಷ್ಟೊಂದು ಹೆಮ್ಮೆಯ ವಿಚಾರ. ಮತ್ತಿಂತ ಅನೇಕ ಸಮಾಜ ಸೇವೆ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಎಲ್ಲರೂ ನಮ್ಮವರು ತಿಳ್ಕೊಂಡ ನಿಸ್ವಾರ್ಥದಿಂದ ಹಲವಾರು ವರ್ಷಗಳಿಂದ ಸೇವೆ ಮಾಡೋದು ಬಂದಿದ್ದಾರೆ. ಯಾವ ರೀತಿ ಬಸವಣ್ಣವರು ಹೇಳ್ತಾರೆ, ಇವ ನಾಡವ, ಇವ ನಾಡವ, ಇವ ನಾಡವ, ಇವ ನಮ್ಮವ, ಕೂಡಲ ಸಂಘ ಇವ ಮಣಿಮಗ ಸೇವೆ ಅಂತ ಯಾವ ರೀತಿ ಹೇಳ್ತಾರೋ ಅದೇ ರೀತಿ ಅವರು ಎಲ್ಲರೂ ನಮ್ಮವರು, ಎಲ್ಲರಿಗೂ ನಾವು ಸೇವೆ ಮಾಡಬೇಕು, ಎಲ್ಲರೂ ಒಂದು ತಗೊಂಡು ಹೋಗ್ಬೇಕಂತ ಏನು ಮನೋಭಾವನೆ ಇದೆ. ಇದೇ ರೀತಿ ಅವರ ಮುಂದಿನ ಜೀವನಗಳಿಗೆ ಅವರ ಇನ್ನೂ ಅವರಿಗೆ ಆಯುಷ್ಯ, ನೆಮ್ಮದಿ, ಶಾಂತಿ ಅವರ ಜೀವನದಲ್ಲಿ ಸಿಗಲಿ, ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡುವಂತಹ ಶಕ್ತಿ ಅವರಲ್ಲಿ ಅದೇ ರೀತಿ ತಾವು ಕೂಡ ತಮ್ಮ ಅಭಿಮಾನಿಗಳಾಗಿರ್ಬೋದು, ತಮ್ಮ ಊರಿನ ಹಿರಿಯರ ಆಶೀರ್ವಾದ, ಪ್ರೀತಿ ಅವರ ಮೇಲೆ ಸದಾಕಾಲ ಹೀಗೆ ಇರಲಿ ಅಂತ ಹೇಳುತ್ತಾ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ಮತ್ತೊಮ್ಮೆ ಧನ್ಯವಾದ ಅಂತ. ಅದೇ ರೀತಿ ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ತಂದೆ ಸತೀಶ್ ಜಾರಕಿಹೊಳಿ ಪರವಾಗಿ, ಮತ್ತು ಅದೇ ರೀತಿ ಚಿಕ್ಕೋಡಿ ಮತಕ್ಷೇತ್ರದ ಲೋಕಸಭಾ ಜನಪ್ರಿಯ ಸಂಸದರಾದಂತ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಅವರ ಪರವಾಗಿ
ಅವ್ರಿಗೆ ಕೊಡ್ತಾ ಮತ್ತೊಮ್ಮೆ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಆದಂತ ನಮ್ಮೆಲ್ಲರ ಸಹೋದರರಾದಂತ ಅಪ್ಪಯ್ಯಗೌಡ ನಿಂಗೌಡ ಪಾಟೀಲ್ ಇವರ 61ನೇ ಹುಟ್ಟುಹಬ್ಬಕ್ಕೆ ಈ ವೇದಿಕೆ ಮೇಲೆ ಆಗಮಿಸಿದಂತ ಪರಮ ಪೂಜ್ಯ ಗುರುಗಳಾದಂತ ಅಗಸಿ ಗ್ರಾಮದ ಶಿವಲಿಂಗ ಹಿರೇಮಠ ಸ್ವಾಮೀಜಿಯವರಿಗೆ ಮೊದಲನೇದಾಗಿ ನನ್ನ ನಮಸ್ಕಾರಗಳನ್ನು ಹೇಳಿ, ಅದೇ ರೀತಿ ಈ ಭಾಗದ ಶಾಸಕರು, ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ಕೇಂದ್ರ ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಅವರ ಪುತ್ರರು ಹಾಗೂ ಕಬಡ್ಡಿ ಅಸೋಸಿಯೇಷನ್ ಚೇರ್ಮನ್ರು, ಬೆಲ್ಗಾಂ ಶುಗರ್ಸ್ ಡೈರೆಕ್ಟರ್ ಆದಂತ ಯುವ ನೇತಾರರು ಆದಂತ ನಮ್ಮೆಲ್ಲರ ಪ್ರೀತಿಯ ಯುವ ನಾಯಕರಂತ ಸನ್ಮಾನ್ಯ ಶ್ರೀ ರಾಹುಲಣ್ಣ ಜಾರಕಿಹೊಳಿ ಕೂಡ ಈ ಒಂದು ಸಂದರ್ಭದಲ್ಲಿ ವಿಶೇಷವಾಗಿ ಸ್ವಾಗತವನ್ನು ಕೋರಿ, ಅದೇ ರೀತಿ ಇವತ್ತು ಒಂದು 61ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಒಂದು ಉತ್ತಮವಾದ ವೇದಿಕೆಯನ್ನು ಕಲ್ಪಿಸಿ ಈ ಭಾರತ ಮಾತೆಯನ್ನ ಸುಮಾರು ವರ್ಷಗಳ ಕಾಲ ತಮ್ಮ ಜೀವನವನ್ನು ಮುಡುಪಾಗಿಟ್ಟು ದೇಶ ಸೇವೆಯನ್ನು ಮಾಡಿದಂತ, ದೇಶ ಸೇವೆಯನ್ನು ಮಾಡಿ ಊರಿಗೆ ಹಿಂತಿರುಗಿ ಬಂದು ತಮ್ಮ ಜೀವನ ಸನ್ಮಾನ ಕಾರ್ಯಕ್ರಮವನ್ನು ಈ ಹುಟ್ಟಿದ ನಿಮಿತ್ತ ಆಯೋಜನೆ ಮಾಡಲಾಗಿದೆ. ಅದಕ್ಕಾಗಿ ಎಲ್ಲ ಪಾಟೀಲ್ ಅವರು ಹುಟ್ಟುಹಬ್ಬಕ್ಕಾಗಿ ವಿಶೇಷವಾಗಿ ಕರಾವಳಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಂದ ಗ್ರಾಮ ಪಂಚಾಯತಿಯ ಆಜಿ ಮಾಜಿ ಅಧ್ಯಕ್ಷರು, ಸದಸ್ಯರು, ಅದೇ ರೀತಿ ಪಿಕೆಪಿ ಸೊಸೈಟಿಗಳ ಆಜಿ ಮಾಜಿ ಅಧ್ಯಕ್ಷರು, ಸದಸ್ಯರು ಮತ್ತು ಊರಿನ ಗುರು ಹಿರಿಯರು, ಎಲ್ಲ ಅಕ್ಕ ತಮ್ಮಂದಿರು ಮತ್ತು ಅಣ್ಣ ತಂಗಿಯರು ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಅಭಿನಂದನೆಯನ್ನ ಹೇಳಿ, ಈಗಾಗಲೇ ನಾವು ನೋಡಿರ್ಬೋದು ಅಪ್ಪಯ್ಯಗೌಡ ಪಾಟೀಲ್ ಅವರ ಕುಟುಂಬ ಯಾವ ರೀತಿ ಇರೋದನ್ನ ಟಿವಿ ಮುಖಾಂತರ ಈಗಾಗಲೇ ನಿಮಗೆಲ್ಲ ತೋರಿಸಿದ್ದಾರೆ. ಅವರ ಜೀವನ ಹೆಂಗಿತ್ತು ಅನ್ನೋದನ್ನ ತಾವು ಕೂಡ ನೋಡಿದ್ರಿ. ಅಗಸಿ ಗ್ರಾಮದಲ್ಲಿ ಯಾರು ನೋಡದೇ ಇರುವಂತಹ ವಿಷಯಗಳು ಈಗಿಲ್ಲ, ಆದ್ರೂ ಕೂಡ ಅವರ ಕಷ್ಟಪಟ್ಟ ಜೀವನ ಇವತ್ತು 61 ವರ್ಷದಲ್ಲಿ ಸುಮಾರು 20 ವರ್ಷಗಳ ಕಾಲ ತಮ್ಮ ಜೀವನವನ್ನ ರಾಜಕೀಯವಾಗಿ ಅವರು ಮುಡುಪಾಗಿಟ್ಟಿದ್ದಾರೆ ಸಮಾಜ ಸೇವೆಯಲ್ಲಿ. ಅವ್ರಿಗೂ ಕೂಡ 2 ಮಕ್ಕಳು, ಒಬ್ಬ ಹೆಣ್ಮಗಳು, 2 ಮಕ್ಕಳನ್ನು ಕೂಡ ಇವತ್ತು ದೇಶ ಸೇವೆ ಮಾಡ್ಲಿಕ್ಕೆ ಅವರು ಒಬ್ರು ಆರ್ಮಿಯಲ್ಲಿ, ಒಬ್ಬ ಬೇಸರದಲ್ಲಿ ಇವತ್ತು ದೇಶವನ್ನ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೆ ಹೆಚ್ಚು ಗಳಿಕೆ ಮಾಡಬೇಕು ಅಥವಾ ಹೆಚ್ಚಿನ ದುಡ್ಡನ್ನು ಸಂಪಾದನೆ ಮಾಡಬೇಕು ಅನ್ನೋದನ್ನ ಆಸೆ ಮೊದಲಿಂದ ಕೂಡ ಇಲ್ಲ. ಅದು ಎಷ್ಟಿದೆ ಅದರಲ್ಲೇ ತೃಪ್ತಿ ಪಡುವಂತ ಗುಣ ನಮ್ಮ ಗೌರವದಲ್ಲಿ ನಾವು ನೋಡಿದ್ದೀವಿ. ಯಾಕಂದ್ರೆ 25 ವರ್ಷಗಳ ಹಿಂದೆ ಅಗಸಿ ಗ್ರಾಮವನ್ನ ಮಂಡಲ ಪಂಚಾಯತಿ ಇದ್ದಾಗ ನಮ್ಮ ಊರಿನ ಕೈಲಾಸವಾಸಿಗಳಂತ ಬಸವನಗೌಡ ಪಾಟೀಲ್ ಅವರು ಸುಮಾರು 20-25 ವರ್ಷಗಳ ಕಾಲ ಈ ಭಾಗದ 25 ಹಳ್ಳಿಗಳನ್ನ ಅವರು ನಡೆಸ್ತಾ ಇದ್ರು. ಅವರ ಒಂದು ಬೇರೆಯಲ್ಲಿ ತೊಲಗಿದಂತ ಅಭ್ಯಗಳು ನಿಂಗನ ಪಾಟೀಲ್ ಅವರು ಕೂಡ ಸಮಾಜ ಸೇವೆಯನ್ನ 1990ರಿಂದಲೇ ತಮ್ಮ ಮೈಗೂಡಿಸಿಕೊಂಡ್ರು. ಆದ್ರೂ ಕೂಡ ಅವರು 2010ರವರೆಗೆ ರಾಜಕೀಯ ಬರ್ಲಿಕ್ಕೆ ಇಷ್ಟ ಮಾಡಲಿಲ್ಲ. ಸಮಾಜದ ಜನರ ಜೊತೆ, ತಮ್ಮ ಉದ್ಯೋಗದ ಜೊತೆ ಹಲವಾರು ಕಷ್ಟಗಳನ್ನ ಇದ್ರೂ ಕೂಡ ಜನರ ಒಡನಾಟದಲ್ಲಿ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಎತ್ತರವಾಗಿ ಅವರು ಬೆಳೆದಿದ್ದಾರೆ. ಅದಕ್ಕಾಗಿ ಮನುಷ್ಯ ಹುಟ್ಟೋದು ಕೂಡ ಒಂದು ಏನು ನಿಶ್ಚಿತ ಸಾಯೋದು ಕೂಡ ಇವತ್ತೊಂದು ಕಟ್ಟಿದ್ದ ಬುಟ್ಟಿ. ಆದ್ರೂ ಕೂಡ ಆ ಒಂದು 2ರ ನಡುವಿನಲ್ಲಿ ನಾವು ಯಾವ ರೀತಿ ಸಮಾಜದ ಸೇವೆಯನ್ನು ಮಾಡ್ತೀವಿ, ನಮ್ಮಿಂದ ಎಷ್ಟು ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ಅನ್ನೋದು ಕೂಡ ಬಹಳ ಮಹತ್ವ ಇದೆ. ಈಗಾಗಲೇ ನೋಡಿರ್ಬೋದು ಅವರ ಜೀವನದಲ್ಲಿ ಮೊದಲೇ ಕೂಡ ಅವರು ಕಡು ಬಡತನ ಕುಟುಂಬ, ದಿನ ದುಡಿದರೆ ಜೀವನ ನಡೆಸಬೇಕಂತ ಪರಿಸ್ಥಿತಿ ನಮ್ದು ಕೂಡ ಹಾಗೆ ಇತ್ತು, ಅವ್ರದ್ದು ಕೂಡ ಹಾಗೆ ಇತ್ತು. ಆದ್ರೂ ಕೂಡ ತಮ್ಮ ಒಂದು ಸಮಾಜ ಸೇವೆಯ ಮುಖಾಂತರ ಜನರ ಒಂದು ಪ್ರೀತಿ ಆಶೀರ್ವಾದದಿಂದ ಇವತ್ತು ಈ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವರು ಈ ಹುಟ್ಟಿದ ಹಬ್ಬನ ಆಚರಣೆ ಬೇಡ ಅಂತ ಇದ್ರು. ಆದ್ರೂ ಕೂಡ ಅವರ ಏನು ಬಹಳ ಸಹಪಾಠಿಗಳಿದ್ದಾರೆ, ಇಲ್ಲ ಈ 60-50 ವರ್ಷಕ್ಕೆ ಮಾಡಬೇಕಾಗಿತ್ತು, ಈಗ 60 ವರ್ಷನೇ ವಸಂತವನ್ನ ಪೂರೈಕೆ ಮಾಡಿದರೆ ನೀನು ಹುಟ್ಟಿದವನ್ನ ಮಾಡೋಣ ಅಂತ ಹೇಳಿ ಅವರ ಕುಟುಂಬದ ಸದಸ್ಯರು, ಮಕ್ಕಳು, ಹಳೆಯಂದರು, ಸ್ವಸ್ಥರು ಎಲ್ಲರೂ ಕೂಡಿ, ಊರಿನ ಬಳಗರು ಕೂಡಿ ಇವತ್ತು ಎಲ್ಲ ಮಾಡ್ಲೇಬೇಕು ಅನ್ನೋ ಒಂದು ಹಠ ಹಿಡಿದಾಗ ಅವ್ರನ್ನ ಈ ಒಂದು ಅದ್ದೂರಿಯಾದಂತ ಒಂದು ಅಭೂತಪೂರ್ವದ ಕಾರ್ಯಕ್ರಮವನ್ನ ಇವತ್ತು ಹುಟ್ಟುಹಬ್ಬದ ನಿಮಿತ್ತ ತಾವೆಲ್ಲ ನೋಡ್ತಾ ಇದ್ವಿ. ಅದಕ್ಕಾಗಿ ಎಲ್ಲರೂ ಕೂಡ ಇನ್ನು ಮುಂದಿನವರ ಭವಿಷ್ಯ ಜೀವನ ಇನ್ನೂ ಹೆಚ್ಚಿನ ಉದ್ಯೋಗದಲ್ಲಿ ಇರಲಿ, ಅವರು ಸುಖ ಶಾಂತಿ ಸಂತೃಪ್ತಿಯಿಂದ ಜೀವನವನ್ನ ನಡೆಸಲಿ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಹಾಗೆ ಈಗಾಗಲೇ ಎಷ್ಟು ಆತ್ಮೀಯತೆಯಿಂದ, ಎಷ್ಟು ಅಕ್ಕರೆಯಿಂದ ತಾವೆಲ್ಲ ಕೂಡ ಬಂದಿದ್ರಿ. ಈಗಾಗಲೇ 7 ಗಂಟೆ ಮೇಲಾಗಿದೆ. ಇನ್ನು ಕೂಡ ನಮ್ಮ
ಈ ಭಾಗದ ಯುವ ನಾಯಕರಾದಂತಹ ಸನ್ಮಾನ್ಯ ರಾಹುಲ್ ಜಾರಕಿಹೊಳಿ ಕೂಡ ತಮ್ಮ ಅನಿಸಿಕೆ ಹೇಳ್ತಾರೆ. ಅದೇ ರೀತಿ ವೇದಿಕೆ ಮೇಲೆ ಕೂರ್ತಕ್ಕಂಥ ನಮ್ಮ ಯೋಧರು ಕೂಡ ತಮ್ಮ ಅನಿಸಿಕೆಯನ್ನ ಒಬ್ಬರು ಕೂಡ ಮಾತಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಇಷ್ಟೇ ಭಗವಂತನಲ್ಲಿ ಬೇಡ್ಕೊತೀನಿ, ಅವರ ಜೀವನ ಪಾವನವಾಗಲಿ, ಅವರ ಕುಟುಂಬ ಸುಖ ಶಾಂತಿ ಸಂತೃಪ್ತಿಯಿಂದ ನೆಮ್ಮದಿಯಿಂದ ಜೀವನ ನಡೆಸುವಂತಾಗಲಿ. ಕುಟುಂಬದ ಮಕ್ಕಳು ಮರಿಮಕ್ಕಳು ಕೂಡ ಈ ಒಂದು ಸಮಾಜ ಸೇವೆಯಲ್ಲಿ ಇದೇ ರೀತಿ ಮುಂದೆ ಬಂದು ತಮ್ಮ ಕುಟುಂಬದ ನಮ್ಮ ಊರ ಘನತೆಯನ್ನು ಹೆಚ್ಚಿಡುವಂತ ಕೆಲಸವನ್ನ ಕೂಡ ಆ ಕುಟುಂಬದಿಂದ ಆಗಲಿ. ಸದಾಕಾಲ ನಮಗೂ ಕೂಡ ಅವರು ಮಾರ್ಗದರ್ಶಕರಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಅಮೃತ್ ಅವರು ಹೇಳಿದ್ರು, ಸಣ್ಣವ್ರ ಜೊತೆ ಸಣ್ಣವರಾಗಿ, ದೊಡ್ಡವ್ರ ಜೊತೆ ದೊಡ್ಡವರಾಗಿ ನಾವಿಟ್ಟು ಎಲ್ಲರ ಜೊತೆ ಒಂದಾಗಿ ಇವತ್ತು ಯಾವುದೇ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಅಪ್ಪೇಗೌಡರು ಎತ್ತಿದ್ದಕ್ಕೆ. ಯಾಕಂದ್ರೆ ಒಂದ್ಸಲ ಅವ್ರು ಹಠ ಹಿಡಿದ್ರಂದ್ರೆ ಅದನ್ನೇನಾದ್ರೂ ಅವರು ಮನಸ್ಸಿನ ಹಿರ್ಲಿಲ್ಲಪ್ಪ ಅಂದ್ರೆ ಅದನ್ನ ಅರ್ಚನೆ ಮಾಡ್ಬೇಕಂದ್ರೆ ಅವ್ರು ಯಾರು ಪ್ರೀತಿ ವಿಶ್ವಾಸದ ತಗೊಂಡ ಇಲ್ಲ ಇದನ್ನ ಮಾಡ್ಬೇಕವ್ರು ಅಂತ ಅವ್ರ ಕಡೆ ಹೋದ್ರೆ ಅದನ್ನ ನಿಂತು ಬಗೆಹರಿಸುವಂತ ಕೆಲಸ ಕೂಡ ಅವ್ರು ಮಾಡ್ತಾರೆ. ದುಡ್ಡು ಗಳಿಸ್ಬೇಕು, ಜಾಸ್ತಿ ಮಾಡ್ಬೇಕು ಅನ್ನೋ ಒಂದು ಮನೋಭಾವನೆ ಇದ್ದಿದ್ರೆ ಅವ್ರು ಈ ರೀತಿ ಸಮಾಜ ಸೇವೆಯಲ್ಲಿ ಮುಂದೆ ಬರ್ತಾ ಇದ್ದಿದ್ದಿಲ್ಲ. ಇದ್ದದ್ರಲ್ಲೇ ಸಂತೃಪ್ತ ಜೀವನ ನಡೆಸಬೇಕು, ತಮ್ಮ ಕೈಲಾದ ಸಮಾಜ ಸೇವೆಯನ್ನು ಅವರು ಮಾಡಬೇಕು ಅನ್ನೋ ಉದ್ದೇಶ ಅವರಲ್ಲಿ ಇದೆ. ಯಾಕಂದ್ರೆ ನಾವು ನೋಡಿದೀವಿ ಬಹಳ ಹತ್ತಿರದಿಂದ, ನಮಗೂ ಕೂಡ ಒಂದು ಮಾರ್ಗದರ್ಶಕ್ಕಾಗಿ ಅವರು ಇವತ್ತು ಸಮಾಜ ಸೇವೆಯಲ್ಲಿ ತಮ್ಮ ನಿಯಮಗಳನ್ನ, ತಮ್ಮ ರೂಢಿಗಳನ್ನ ಹೇಳ್ತಾ ಇರ್ತಾರೆ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ನಮ್ಮ ಭಾಗದ ಶಾಸಕರು ಸನ್ಮಾನ್ಯ ಶ್ರೀ ಸತೀಶಣ್ಣ ಜಾರಕಿಹೊಳಿ ಪರವಾಗಿ, ಅದೇ ರೀತಿ ಈ ಭಾಗದ ಚಿಕ್ಕೋಡಿ ಲೋಕಸಭಾ ಸದಸ್ಯರಾದಂತಹ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಹೇಳಿ, ದೇವರ ಅವ್ರಿಗೂ ಸಕಲ ಆರೋಗ್ಯ ಬಗ್ಗೆ ಒಂದು